ನೆಹರು ದಾಖಲೆಗಳೆಲ್ಲ ಧೂಳಿಪಟ. ಹೇಗಿದೆ ಮೋದಿ ಅಭಿವೃದ್ಧಿ ಪಥ? ನೆಹರು ಯುಗಕ್ಕೂ ಮೋದಿ ಯುಗಕ್ಕೂ ವ್ಯತ್ಯಾಸವೇನು? ಜನಪ್ರಿಯತೆಯಲ್ಲೂ ನಮೋ ಇತಿಹಾಸ ಸೃಷ್ಟಿ, ನಮೋ ದಾಖಲೆ. ಜೂನ್ 10, 2026 ಅಂದ್ರೆ ನಾಳೆ ಭಾರತದ ರಾಜಕೀಯ ಇತಿಹಾಸ ಹೊಸದೊಂದು ದಾಖಲೆಗೆ ಸಾಕ್ಷಿಯಾಗಲಿರುವ ದಿನ. ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ದಶಕಗಳ ಹಿಂದಿನ ದಾಖಲೆಯನ್ನ ಧೂಳೀಪಟ ಮಾಡಿರುವ ನಮೋ ಅಭಿವೃದ್ಧಿ ಮತ್ತು ಜನಪ್ರಿಯತೆಯಲ್ಲೂ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಹಾಗಾದ್ರೆ ಏನದು ಮಹಾ ದಾಖಲೆ? ನೆಹರು ಯುಗದ ಭಾರತಕ್ಕೂ ಮೋದಿ ಯುಗದ ನವ ಭಾರತಕ್ಕೂ ಇರುವ ಅಜಗಜಾಂತರವೇನು? ನೋಡಿ ಈ ಸ್ಪೆಷಲ್ ರಿಪೋರ್ಟ್. मेरी जो ताकत है वो मोदी नहीं है, 140 करोड़ देशवासी. ನೆಹರು ದಾಖಲೆ ಧೂಳಿಪಟ, ಹೊಸ ದಾಖಲೆ ಬರೆದ ನಮೋ. मैं नरेंद्र दामोदर दास मोदी ईश्वर की शपथ लेता हूं. ಪ್ರಧಾನಿ ನರೇಂದ್ರ ಮೋದಿ ಇಂದು ಆಡಳಿತ ಮಹಾ ದಾಖಲೆಯೊಂದನ್ನು ಬರೆದಿದ್ದಾರೆ. ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಚುನಾಯಿತರಾಗಿ ಅತಿ ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ದೇಶದ ಹೆಮ್ಮೆಯ ಪ್ರಧಾನಿ ಎಂಬ ಐತಿಹಾಸಿಕ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಪಾತ್ರರಾಗಿದ್ದಾರೆ. ಕಳೆದ ವರ್ಷವೇ ಇಂದಿರಾ ಅವರ 4077 ದಿನಗಳ ಆಡಳಿತದ ರೆಕಾರ್ಡ್ ಅನ್ನ ಧೂಳೀಪಟ ಮಾಡಿದಂತ ಮೋದಿ ಇದೀಗ ನೆಹರು ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು 1952 ಮೇ 13ರಿಂದ 1964 ಮೇ 27ರವರೆಗೆ ಅಂದ್ರೆ ಬರೋಬ್ಬರಿ 4398 ದಿನಗಳ ಕಾಲ ದೇಶವನ್ನ ಆಳಿದ್ರು. ಈ ಸುದೀರ್ಘ ಆಡಳಿತದ ದಾಖಲೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಇಂದು ಮುರಿದಿದ್ದಾರೆ. 2014 ಮೇ 26ರಂದು ಪ್ರಧಾನಿ ಪೀಠ ಅಲಂಕರಿಸಿದಂತ ಮೋದಿ ಇಂದು ಅಂದ್ರೆ 2026 ಜೂನ್ 10ಕ್ಕೆ ಯಶಸ್ವಿಯಾಗಿ 4399 ದಿನಗಳನ್ನ ಪೂರೈಸುವ ಮೂಲಕ ಅಪ್ರತಿಮ ದಾಖಲೆಯನ್ನು ಬರೆದಿದ್ದಾರೆ. ಮೋದಿಯವರ ಈ ದಾಖಲೆಯ ಹೊಸ್ತಿಲಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ ನೆಹರು ಕಾಲದ ಭಾರತಕ್ಕೂ ಇವತ್ತಿನ ಮೋದಿ ಆಡಳಿತದ ಭಾರತಕ್ಕೂ ಆಕಾಶ ಭೂಮಿಯ ವ್ಯತ್ಯಾಸವಿದೆ. ನೆಹರು ಮತ್ತು ಮೋದಿ ಇಬ್ಬರು ಮುನ್ನಡೆಸಿದ ಭಾರತದ ಕಾಲಘಟ್ಟ ಸಂಪೂರ್ಣ ಭಿನ್ನ. ನೆಹರು ಆಡಳಿತ ನಡೆಸಿದ್ದು ಹೊಸದಾಗಿ ಸ್ವಾತಂತ್ರ್ಯ ಪಡೆದ ಸೀಮಿತ ಸ್ಪರ್ಧೆ ಇದ್ದಂತ ಭಾರತದಲ್ಲಿ. ಆದರೆ ಮೋದಿ ಮುನ್ನಡೆಸ್ತಾ ಇರುವಂಥದ್ದು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಡಿಜಿಟಲ್ ಕ್ರಾಂತಿಯ ಸಂಕೀರ್ಣ ಆರ್ಥಿಕತೆಯ ನವಭಾರತವನ್ನ. ನೆಹರು ಪ್ರಧಾನಿ ಆದಾಗ ದೇಶದ ಜನಸಂಖ್ಯೆ 34 ಕೋಟಿ. 2014ರಲ್ಲಿ ಮೋದಿ ಬಂದಾಗ 131 ಕೋಟಿ ಜನರಿದ್ದಂಥ ದೇಶದಲ್ಲೀಗ 2026 ವೇಳೆಗೆ 146 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ನೋಡಿದೆ. ಅಂದ್ರೆ ಜನಸಂಖ್ಯೆಯಲ್ಲಿ 4 ಪಟ್ಟು ಹೆಚ್ಚಳವಾಗಿರುವಂತ ದೈತ್ಯ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಮೋದಿ. ಇನ್ನು ರಾಜಕೀಯವಾಗಿ ನೋಡಿದ್ರೆ ಅಂದಿಗೂ ಇಂದಿಗೂ ಅಜಗಜಾಂತರ ವ್ಯತ್ಯಾಸವಿದೆ. 1951ರಿಂದ 52ರ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಪಕ್ಷಗಳು ಕೇವಲ 53. ಅದೇ 2024ರ ಚುನಾವಣೆಯಲ್ಲಿ ಬರೋಬ್ಬರಿ 744 ಪಕ್ಷಗಳು ಸ್ಪರ್ಧಿಸಿವೆ. ನೆಹರು ಕಾಲಕ್ಕೆ ಹೋಲಿಸಿದ್ರೆ
ರಾಜಕೀಯ ಸ್ಪರ್ಧೆ 14 ಪಟ್ಟು ಹೆಚ್ಚಳವಾಗಿದೆ. ಸದ್ಯ ದೇಶದಲ್ಲಿ 2593ಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳು ಸಕ್ರಿಯವಾಗಿವೆ. ಅಂದು ನೆಹರು ಕಾಲದಲ್ಲಿ ಕೇವಲ 53 ಪಕ್ಷಗಳಿದ್ವು. ಕಾಂಗ್ರೆಸ್ 489ರಲ್ಲಿ 364 ಸೀಟು ಗೆದ್ದು ಏಕಸ್ವಾಮ್ಯವನ್ನ ಹೊಂದಿತ್ತು. ಅತಿದೊಡ್ಡ ವಿರೋಧ ಪಕ್ಷಕ್ಕಿದ್ದದ್ದು ಕೇವಲ 16 ಸೀಟು. ಆದರೆ ಮೋದಿ ಕಾಲದಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಬಲ ಸವಾಲಿದೆ. ಸದ್ಯ ದೇಶದಲ್ಲಿ 2593ಕ್ಕೂ ಹೆಚ್ಚು ಪಕ್ಷಗಳಿದ್ದು, ಇಂತಹ ಕಠಿಣ ಸವಾಲುಗಳ ನಡುವೆನೂ ಮೋದಿ ಸತತ 3 ಬಾರಿ ಗೆದ್ದು ವಿಜಯ ಯಾತ್ರೆಯನ್ನ ಮುಂದುವರಿಸಿದ್ದಾರೆ. ಸ್ವಾತಂತ್ರ್ಯ ಬಂದಾಗ ದೇಶದ ಜಿಡಿಪಿ ಕೇವಲ 2.7 ಲಕ್ಷ ಕೋಟಿ ಇತ್ತು. ಇಂದು ಭಾರತದ ಜಿಡಿಪಿ ಬರೋಬ್ಬರಿ 357.14 ಲಕ್ಷ ಕೋಟಿ ದಾಟಿದೆ. ಕೊರೋನಾ ಮಹಾಮಾರಿ, ಜಾಗತಿಕ ಯುದ್ಧಗಳು, ಹಣದುಬ್ಬರದ ನಡುವೆಯೂ ಭಾರತ ಇಂದು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಅಂದು ನೆಹರುಗೆ ಯಾವುದೇ ಮೀಡಿಯಾ ಸವಾಲಿರಲಿಲ್ಲ. ಆದರೆ ಇಂದು ಮೋದಿ 24 ಗಂಟೆಯೂ ಹದ್ದಿನ ಕಣ್ಣಿಟ್ಟಿರುವಂಥ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಈ ಸಾಧನೆ ಮಾಡಿರುವಂಥದ್ದು ವಿಶೇಷ. ಜಾಗತಿಕ ನಾಯಕತ್ವದಲ್ಲೂ ಮೋದಿ ಅಪ್ರತಿಮ. ನೆಹರು ಕೇವಲ 3 ವಿದೇಶಿ ಸಂಸತ್ ಉದ್ದೇಶಿಸಿ ಮಾತನಾಡಿದರೆ ಮೋದಿ 19 ಬಾರಿ ಈ ಗೌರವವನ್ನು ಪಡೆದಿದ್ದಾರೆ. ನೆಹರುಗೆ 2 ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದರೆ ಮೋದಿಗೆ ಜಗತ್ತಿನ ವಿವಿಧ ದೇಶಗಳು 30 ಅತ್ಯುನ್ನತ ನಾಗರಿಕ ಗೌರವಗಳನ್ನು ನೀಡಿ ಸತ್ಕರಿಸಿವೆ. ಅಲ್ಲದೆ ಸತತ 3 ಬಾರಿ ಗೆದ್ದ ನೆಹರು ನಂತರದ ಏಕೈಕ ನಾಯಕ ಮತ್ತು ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಎಂಬ ಇತಿಹಾಸ ಮೋದಿಯವರದ್ದಾಗಿದೆ. ನೆಹರು ಕಾಲದಲ್ಲಿ ಕೇವಲ 5 IIT, 1 ಏಮ್ಸ್ ಇತ್ತು. ಇಂದು ಮೋದಿ ಆಡಳಿತದಲ್ಲಿ ಅವುಗಳ ಸಂಖ್ಯೆ 4-5 ಪಟ್ಟು ಹೆಚ್ಚಾಗಿದೆ. ಅಷ್ಟೇ ಅಲ್ಲ, ನೆಹರು ಸರ್ಕಾರ ಹಿಂದುಳಿದ ವರ್ಗಗಳ ಮೀಸಲಾತಿಯ ಕಾಕಾ ಕಲೇಲ್ಕರ್ ವರದಿಯನ್ನೇ ತಿರಸ್ಕರಿಸಿತ್ತು. ಆದರೆ ಮೋದಿ ಸಂಪುಟದ 60% ಸಚಿವರು ಹಿಂದುಳಿದ ಮತ್ತು ಬುಡಕಟ್ಟು ಸಮುದಾಯದವರಾಗಿದ್ದಾರೆ ಅನ್ನೋದು ವಿಶೇಷ. ಇನ್ನು ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಿಯಾಗಿ ಒಟ್ಟು ಆಡಳಿತ ನಡೆಸಿದ ದಿನಗಳನ್ನು ಲೆಕ್ಕ ಹಾಕಿದರೆ ಮೋದಿ ಈಗಾಗಲೇ 8,930 ದಿನಗಳನ್ನು ಪೂರೈಸಿ ನೆಹರು ಅವರ 6,130 ದಿನಗಳ ದಾಖಲೆಯನ್ನು ಮಾರ್ಚ್ 2026ರಲ್ಲೇ ಬ್ರೇಕ್ ಮಾಡಿದ್ದಾರೆ. ಹೆದ್ದಾರಿ ನಿರ್ಮಾಣ, ಶಾಂತಿ ಸ್ಥಾಪನೆ, ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ಘೋಷಣೆ, ಅಳಿದು ಹೋಗಿದ್ದಂಥ ಚೀತಾಗಳನ್ನು ಭಾರತಕ್ಕೆ ಮರಳಿ ತಂದಿದ್ದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮೋದಿ ಭಾರತವನ್ನ ಜಗತ್ತಿನ ಅಗ್ರಪೀಠದಲ್ಲಿ ಕೂರಿಸಿದ್ದಾರೆ. ಒಟ್ಟಿನಲ್ಲಿ ಜೂನ್ 10ರ ಐತಿಹಾಸಿಕ ದಿನದಂದು ನರೇಂದ್ರ ಮೋದಿ ಬರೆದ ಆಡಳಿತದ ಮಹಾ ದಾಖಲೆ ನವ ಭಾರತದ ವಿಕಾಸದ ಮುದ್ರೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.